ನಿಮಗೆ ಒಂದು ಒಳ್ಳೆ ಸುದ್ದಿ, ಸಭೆಗಳು ಅಳುವುದರಲ್ಲಿ ಎಕ್ಸ್ಪರ್ಟ್‌ಗಳಾಗ್ಬಿಟ್ಟಿದ್ದೀವಿ. ಆದರೆ ಆನಂದಿಸುವ ವಿಷಯದಲ್ಲಿ, ನಗುವಿನ ವಿಷಯದಲ್ಲಿ ನಾವು ತುಂಬ ಬಡವರಾಗಿದ್ದೀವಿ. ಯೇಸು ಸ್ವಾಮಿಯಲ್ಲಿ ಯಾರೆಲ್ಲ ವಿಶ್ವಾಸ ಇಡ್ತೀವಿ, ನಮಗೆ ಸಂಪೂರ್ಣ ಜಯ ಸಿಕ್ಬಿಟ್ಟಿದೆ. ಯೇಸು ಸ್ವಾಮಿ ಮನುಷ್ಯರ ಪಾಪಗಳಿಗೆ ಸತ್ತು 3ನೇ ದಿವಸ ತಂದೆಯಾದ ದೇವರ ಆತನನ್ನು ಎಬ್ಬಿಸಲ್ಪಡುವಾಗ ಆತನು ಮಹಿಮಾ ಸ್ಥಾನಕ್ಕೆ ಹೋಗ್ತಾರೆ. ಕೀರ್ತನೆ 110:1 ಬರ್ದಿರೋ ಪ್ರಕಾರ ತಂದೆಯಾದ ದೇವರು ನಮ್ಮ ಯೇಸು ಸ್ವಾಮಿಗೆ ಹೇಳ್ತಾರೆ, ನಿನ್ನ ವೈರಿಗಳನ್ನ ನಿನ್ನ ಪಾದಪೀಠವಾಗಿ ನಾನು ಮಾಡುವವರೆಗೆ ಬಾ ನನ್ನ ಬಲಭಾಗದಲ್ಲಿ ಕೂತ್ಕೋ ಎಂಬುದಾಗಿ ತಂದೆಯಾದ ದೇವರು ಯೇಸು ಸ್ವಾಮಿಗೆ ಹೇಳ್ತಾರೆ. ಅದೇ ಯೇಸುವಿನಲ್ಲಿ ನಾವು ಈಗ ಕೂತಿದ್ದೀವಿ. ಯಾರೆಲ್ಲ ಯೇಸುವಲ್ಲಿ ವಿಶ್ವಾಸ ಇಡ್ತೀವಿ, ಎಫೆಸ 2:6 ಬರ್ದಿರುವ ಪ್ರಕಾರ ನಾವು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಲ್ಪಟ್ಟಿದ್ದೀವಿ. ತಂದೆಯಾದ ದೇವರು ನಮ್ಮನ್ನು ಯೇಸುವಿನ ಸ್ಥಾನದಲ್ಲಿ ನೋಡ್ತಾರೆ. ಯೇಸು ಸ್ವಾಮಿ ತಂದೆಯ ಬಲಭಾಗದಲ್ಲಿ ಕೂತಿರುವಾಗ ನಾವು ಸಹ ಯೇಸುವಿನಲ್ಲಿ ಕೂತಿದ್ದೀವಿ. ನಮ್ಮ ವೈರಿ ಸೈತಾನನು, ಅಂಧಕಾರದ ಬಲಗಳು ತಂದೆಯಾದ ದೇವರು ನಮ್ಮ ಪಾದಪೀಠವಾಗಿ ಮಾಡ್ತಾ ಇದ್ದಾರೆ. ನಾವು ಆ ವಿಶ್ರಾಂತಿಯಲ್ಲಿ ಕೂತಿರ್ಬೇಕು, ನಾವು ಆ ಸಮಾಧಾನದಲ್ಲಿ ಸಂತೋಷದಲ್ಲಿ ಕೂತಿರ್ಬೇಕು. ಹತ್ತುಕೊಂಡು ಬೇಜಾರಲ್ಲಿ ಇರುವುದು, ಆ ತರ ವಿಶ್ವಾಸದ ಜೀವನ ಅದು ಎಲ್ಲರಿಗೆ ಸಾಕಾಗ್ಬಿಟ್ಟಿದೆ. ನಾವಿವಾಗ ಕರ್ತನಲ್ಲಿ ಆನಂದಿಸಿ ಸಂತೋಷಿಸಿ ಆತನ ಪ್ರೀತಿಯಲ್ಲಿ ಖುಷಿ ಖುಷಿಯಾಗಿ ಇರುತ್ತಾ ನಾವು ಜೀವನವೆಲ್ಲ ಬಾಳ್ಬೇಕು. ಕಷ್ಟಗಳು ಉಂಟು, ದುಃಖಗಳು ಉಂಟು, ವೈರ್ಯ ಕಾರ್ಯಗಳು ಉಂಟು. ಆದ್ರೆ ಅವೆಲ್ಲವೂ ನಮ್ಗೆ ವಿರುದ್ಧವಾಗಿ ಎದ್ದೇಳುವಾಗ ನಮಗೆ ಗೊತ್ತುಂಟು, ಯೇಸುವಿನಲ್ಲಿ ನಮ್ಗೆ ಸಂಪೂರ್ಣವಾದ ಜಯ ಸಿಕ್ಕಿದೆ. ನಮಗೆ ಜಯ ಇರುವುದಕ್ಕೆ ನಾವು ನಗುತ್ತೀವಿ, ಜಯ ಇರೋದಕ್ಕೋಸ್ಕರ ನಾವು ಸಂತೋಷದಲ್ಲಿ ಇರ್ತೀವಿ. ಕರ್ತನ ಆನಂದವು ನನ್ನ ಬಲವಾಗಿದೆ. ಆ ಬಲವನ್ನೇ ನಾನು ಬಿಟ್ಕೊಟ್ಬಿಟ್ರೆ ನಾನು ಸೋತ್ ಹೋಗಿರುವ ವಿಶ್ವಾಸದ ಜೀವಿತವನ್ನು ನಡೆಸಬೇಕು. ನಾನು ಸಂತೋಷದಿಂದ ಬಲದಿಂದ ಜೀವನದ ಎಲ್ಲ ಶೋಧನೆಗಳನ್ನ ಜಯಿಸುತ್ತಾ ನಾ ಮುಂದೆ ಹೋಗ್ತಾನೆ ಇರ್ತೀನಿ. ಅದೇ ಸಂತೋಷದ ಅಭಿಷೇಕ.